ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ ಭಟ್. ಎಲ್ಲ ನನ್ನ ವಶದಲ್ಲಿ ಬರಲಿ, ವಶಭೂತರಾಗಿ ಸಾಗಬೇಕು. ಹಾಗೆ ಆ ವ್ಯಕ್ತಿಯ ಹಿಂದೆ ಜನ ಇರಬೇಕು. ಆ ವ್ಯಕ್ತಿಯ ಮಾತುಗಳನ್ನು ಪರಿಪಾಲನೆ ಮಾಡಬೇಕು. ಒಂಥರ ನಾಯಕತ್ವ ಗುಣ ಅಂತ ಹೇಳ್ಬೋದು. ಇದು ಆ ವಶೀಕರಣ, ವಶದಂಥ ವಿಚಾರವನ್ನು ನಾವು ಬಿಟ್ಟು ನೋಡೋದಾದರೆ ನಾಯಕತ್ವದಂಥ ಗುಣ ಒಂದು. ಹಾಗೆ ಅವನ ಓಜಸ್ಸು, ವ್ಯಕ್ತಿತ್ವ, ವರ್ಚಸ್ಸು ಇವೆಲ್ಲವೂ ಕೂಡ ಬಹಳ ಪ್ರಮಾಣದಲ್ಲಿ ಒಂದು ಗಟ್ಟಿಯಾಗಿ ನೆಲೆ ನಿಂತ್ಕೊಳ್ಬೇಕೆಂಬತಕ್ಕಂಥ ಒಂದು ಭಾವನೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಯೋಚನೆ ಮಾಡ್ತೀವಿ, ಐಷಾರಾಮಿ ಜೀವನ ಬೇಕು, ಸಿಗುವಂಥದ್ದು ಸ್ಥಾನ ಮಾನ ಯೋಗ ಭೋಗಗಳು ಸಿಗಬೇಕು, ಕಾರು ಮನೆ ಆಸ್ತಿ ಇದರಲ್ಲೆಲ್ಲ ಮೆರಿಬೇಕು, ಬೆಳಿಬೇಕು, ದೊಡ್ಡ ಮಟ್ಟದಲ್ಲಿ ಜೀವನವನ್ನು ಸ್ಟ್ಯಾಂಡರ್ಡ್ ಆಗಿ ತೊಗೊಂಡು ಹೋಗ್ಬೇಕು ಎಂಬತಕ್ಕಂಥ ಖಯಾಲಿ ಒಬ್ಬರಿಗೆ. ಇದು ಅವ್ರ ಜೀವನದಲ್ಲಿ ಒಂದು ಮನಸ್ಥಿತಿ. ಸಾಮಾನ್ಯವಾಗಿ ಅದು ಬದುಕು ಅಂದಮೇಲೆ ಆ ಜೀವನದಲ್ಲಿ ಬರ್ತಾರೆ. ಬೆಳಿಬೇಕು, ಮೆರಿಬೇಕು, ದುಡಿಬೇಕು, ಎಲ್ಲವೂ ಇದ್ದೇ ಇರ್ತದೆ. ಯಾರೂ ಸಹಜವಾಗಿ ಇಲ್ಲದೇ ಇರುವಂಥದ್ದು ಏನಿಲ್ಲ. ಆದರೆ ಏನು ಇಲ್ಲದೇ ಮೆರೆಯುವಂಥ ಜನ ಇದ್ದಾರೆ, ಅದು ವರ್ಗ ಬೇರೆ. ಅದು ಭಾಳಷ್ಟು ಸುತ್ತಾಡ್ಕೊಂಡು ಬಿಳಿ ಬಟ್ಟೆ ಹಾಕ್ಕೊಂಡು ಭಾರಿ ಮೆರಿತಾ ಇರ್ತಾರೆ. ಜೇಬಲ್ಲಿ ₹1 ಇರೋದಿಲ್ಲ, ಮೈ ತುಂಬ ಸಾಲ ಇರುತ್ತೆ. ಆದರೂ ಕೂಡ ಮೆರೆದಾಡ್ತಾನೆ ಇರ್ತಾರೆ. ಅವರು ಭಾರಿ ದೊಡ್ಡ ಮನುಷ್ಯರಂಗೆ ಬುದ್ಧಿವಾದ ಹೇಳ್ಕೊಂಡು ಸಮಾಜದಲ್ಲಿ ಏನೋ ಗಣ್ಯ ವ್ಯಕ್ತಿ ರೀತಿಯಲ್ಲಿ ಮುಖವಾಡ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ಅವರಿಂದ ಕೆಲವೊಂದಷ್ಟು ಜನ ಇರ್ತಾರೆ, ವ್ಯಕ್ತಿಗಳು ಹೊಗಳು ಬಿಟ್ಟಿರ್ತಾರೆ. ಅಂಥವ್ರು ಬಿಟ್ಟುಬಿಡಿ. ಕೆಲವೊಬ್ಬರಿಗೆ ಪ್ರಾಮಾಣಿಕವಾಗಿರ್ತಾರೆ ಮನುಷ್ಯರು. ಅವರಲ್ಲಿ ಒಂದು ರೀತಿಯಲ್ಲಿ ಸತ್ಯನೂ ಇರುತ್ತೆ, ಹಾಗೆ ನ್ಯಾಯನೂ ಇರುತ್ತೆ ಅವರಲ್ಲಿ. ಅಂಥವ್ರು ಮುಂದಕ್ಕೆ ಹೋಗಿ ನ್ಯಾಯವಂತರಾಗಬೇಕು, ಬುದ್ಧಿವಂತರಾಗಬೇಕು. ಹಾಗೆ ಅವರ ಮಾತಿಗೆ ಒಂದು ಬೆಲೆ, ಕಿಮ್ಮತ್ತು, ಗೌರವ ಅನ್ನೋದು ಸಿಗಬೇಕು. ಇದು ಒಂದು. ಹಾಗೆ ಕಷ್ಟಪಟ್ಟು ದುಡಿತಾ ಇರ್ತಾರೆ. ಅವ್ರಿಗೂ ಕೂಡ ಸಹಾಯದ ಮನೋಭಾವನೆ ಇರುತ್ತೆ. ಬಹಳ ಭಕ್ತಿ ಶ್ರದ್ಧೆ ಜೀವನದಲ್ಲಿ ಒಂದು ರೀತಿಯಲ್ಲಿ ಹೀಗೆ ಇರಬೇಕು ಅನ್ನೋವಂಥ ಒಂದು ವ್ಯವಸ್ಥೆ ಇರುತ್ತೆ ಅವ್ರಿಗೆ. ಆ ಗಡಿ ದಾಟೋದಿಲ್ಲ. ಅಂಥವ್ರು ಮೆರಿಬೇಕು ಅನ್ನೋದಿರುತ್ತೆ. ಖಂಡಿತ ಮೆರೀಲಿ. ದುಡಿದು ಬೆಳೆದು ಮೆರೆಯುವಂಥದ್ದು ಸಾಕಷ್ಟು ಒಳ್ಳೆಯದೇ. ಈ ರೀತಿಯಾಗಿರ್ತಕ್ಕಂಥದ್ದು ಹಾಗೆ ಒಂದು ಮನೆತನ ಪರಿಸ್ಥಿತಿ, ಅಲ್ಲಿ ಒಂದು ಅವ್ರ ಮಾತುಗಳು ನಡಿಬೇಕು. ದಾಂಪತ್ಯದಲ್ಲಿ ಏನೋ ಒಂದು ರೀತಿಯಲ್ಲಿ ಸಮಸ್ಯೆ ಆಗಿರುತ್ತೆ, ಗಂಡ ಹೆಂಡತಿಯಲ್ಲಿ ಅನಾನುಕೂಲಗಳಾಗಿರುತ್ತೆ. ಅಲ್ಲೂ ಕೂಡ ಸರಿಪಡಿಸುವಂಥ ಒಂದು ವಶ ಬೇಕಾಗಿರುತ್ತೆ. ಮಕ್ಕಳು ಸಹಜವಾಗಿ ಮಾತುಕೊಳ್ಳೋದಿಲ್ಲ. ಬೆಳವಣಿಗೆ ಆಗಿ ಮಕ್ಳಿಗೆ ಮದುವೆ ಮಾಡಿದ ತಕ್ಷಣ ಒಂದು ರೀತಿಯಲ್ಲಿ ಹಿಂದೆ ಅವ್ರ ತಲೆಯಲ್ಲಿ ಒಂದು ಕೋಡ್ ಬಂದುಬಿಡುತ್ತೆ. ಯಾರಿಗೂ ಅವ್ರು ಬೆಲೆ ಕೊಡೋದಿಲ್ಲ, ಬೇರೆ ಹೋಗ್ತೀನಿ, ಒಂದು ರೀತಿ ದುಃಖದ ಸ್ಥಿತಿ. ತಂದೆ ತಾಯಿ ಅನ್ನುವಂಥ ಒಂದು ವಶದಲ್ಲಿರಬೇಕು. ಇವೆಲ್ಲ ಸಹಜವಾಗಿ ಮನುಷ್ಯ ತನಗೆ ತಿಳ್ಕೊಳ್ತಾ ಇರ್ತಾನೆ. ಹಾಗೆ ರಾಜಕೀಯವಾಗಿ ಇಚ್ಛಾಶಕ್ತಿಯಿಂದ ಬೆಳಿಬೇಕು, ತಾನು ಕೂಡ ಏನಾದರೂ ಒಂದು ಸಾಧಿಸಬೇಕೆಂಬತಕ್ಕಂಥ ಒಂದು ಬಯಕೆ ಇರುತ್ತೆ. ರಾಜಕೀಯ ಅಂದರೆ ಪಂಚಾಯತಿಯಿಂದ ಹಿಡ್ಕೊಂಡು MLA ತನಕ ಏನಾರು ಆಗ್ಬೋದು. ಅದು ಅವನು ಹಣೆ ಬರೋದು. ಅವನನ್ನು ಗುರುತಿಸ್ಬೇಕು. ಜನ ಅವನಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು, ಗುಣವನ್ನು ಅಭಿನಂದಿಸಬೇಕು. ಹಾಗೆ ಉನ್ನತವಾಗಿರ್ತಕ್ಕಂಥ ಜನಗಳು ಕೂಡ ಅವನಿಗೆ ಕೆಲವೊಂದು ಅಪರ್ಚುನಿಟಿಗಳನ್ನು ಕೊಡಬೇಕು. ಇದನ್ನು ನಾವು ನೋಡ್ಬೋದಾಗಿದೆ. ಸಹಜವಾಗಿ ಪ್ರೀತಿ ಪ್ರೇಮ ಅದು ಬಿಟ್ಟುಬಿಡುತ್ತೆ, ಬೇರೆ ವಿಷಯ. ಹಾಗೆ ಈ ವಶದಂತಹ ಕ್ರಿಯೆ ಆ ಮನುಷ್ಯನ ಒಂದು ಆಕರ್ಷಣಾ ಶಕ್ತಿಯನ್ನು ಜಾಗೃತ ವ್ಯವಸ್ಥೆಗೆ ತರುತ್ತೆ. ಒಬ್ಬ ವ್ಯಕ್ತಿ ಮಾತಾಡೋದಂದರೆ 100 ಜನ ಕೇಳ್ತಾರೆ. ಅವನಲ್ಲಿರ್ತಕ್ಕಂಥ ವಶ ಅದು. ಅದೇ ರೀತಿಯಾಗಿ ತನ್ನಲ್ಲಿ ಆ ಓಜಸ್ಸು, ತನ್ನ ಮಾತುಗಾರಿಕೆ, ತನ್ನ ಬಲ, ಹಾಗೆ ತನ್ನ ಒಂದು ಪ್ರತಿಭೆಯನ್ನು ಇದ್ದರೂ ಕೂಡ ಇಲ್ದಿರೋ ಹಾಗೆ ಜೀವನ ಮಾಡ್ತಾ ಇರ್ತಾನೆ. ಯಾಕಂದರೆ ಅವನು ಗುರುತಿಸೋರು ಇರೋದಿಲ್ಲ. ಭಾಳ ಚಂದ ಡ್ಯಾನ್ಸ್ ಮಾಡ್ತಾ ಇರ್ತಾನೆ, ಅವ್ನಿಗೆ ಅವಕಾಶ ಇರೋದಿಲ್ಲ. ಏನು ಮಾಡಬೇಕಾತ? ಇದು ಕೆಲವೊಂದು ತಂತ್ರ ಫಲಿತಾಂಶಗಳು ಅವನ ಒಂದು ಪ್ರತಿಭೆಗಳನ್ನು ಗುರುತಿಸುವಲ್ಲಿ ಇದು ಬಹಳಷ್ಟು ಮುಖ್ಯವಾಗಿ ಆಕರ್ಷಣ ಶಕ್ತಿಯನ್ನು ಕೊಡುತ್ತೆ. ಹಾಗೆ ಅವನಲ್ಲಿರ್ತಕ್ಕಂಥ ಏನು ಇಚ್ಛಾಶಕ್ತಿಯನ್ನು ಮುಂದಕ್ಕೆ ತರುವಂತಹ ಒಂದು ಧೈರ್ಯ, ಪ್ರಬಲತೆ ಅದು ಕೂಡ ಅವನಲ್ಲಿ ಮೂಡುತ್ತೆ. ಹಾಗೆ ಅವನ ಒಂದು ಮಾತುಗಾರಿಕೆ, ವರ್ಚಸ್ಸು, ಓಜಸ್ಸು ಪ್ರಭಾವಶಾಲಿ ವ್ಯಕ್ತಿಗಳನ್ನಾಗಿ ಕಾಣಿಸುತ್ತೆ. ಹೀಗೆ ಈ ವಶದಂತಹ ಕ್ರಿಯೆ, ಆಕರ್ಷಣದಂತಹ ಬಲಾಬಲಗಳು ಸೇರಿದಾಗ ಜೀವನದಲ್ಲಿ ಎಲ್ಲ ರೀತಿಯಾದಂಥ ಒಂದು ಧೈರ್ಯ, ಮನೋಕಾಮನೆ, ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಲಿಕ್ಕೆ, ಹಾಗೆ ಬಲಾಬಲದಲ್ಲಿ ಆತ ಮುಂದುವರಿಲಿಕ್ಕೆ, ಬೆಳೀಲಿಕ್ಕೆ ಸಾಧ್ಯವಾದಷ್ಟು ಒಂದು ಒಳ್ಳೆಯ ರೀತಿಯಾದಂತಹ ದಾರಿಯನ್ನು ಇದು ತಂದುಕೊಡುತ್ತೆ ಈ ತಂತ್ರ ಫಲಿತಾಂಶ.
ಇವತ್ತು ನಿಮ್ಮ ವಶದಲ್ಲಿ ಇವೆಲ್ಲ ಕೂಡ ಸಿಗಬೇಕು, ನೀವು ಬೆಳಿಬೇಕು, ಅಂಥ ಒಂದು ಕ್ರಿಯೆ ಎಲ್ಲವೂ ನಿಮಗೆ ಲಭ್ಯ ಆಗಬೇಕಂತಂದರೆ ಈ ಒಂದು 3 ಅಕ್ಷರದ ಮಂತ್ರ ಅಷ್ಟೆ. ನಾವು 3 ಅಕ್ಷರ ಹೇಗೆ ಹೇಳ್ತೀವಿ ಅಂದರೆ ಅದು ಒಂದೊಂದು ಭಾಗವನ್ನು ಮಾಡಿಕೊಂಡು ಅದನ್ನು 3 ಅಕ್ಷರ ಅಂತ ಹೇಳ್ತೀವಿ. ನೋಡಿ, ಮಂತ್ರ ಓಂ ನಮೋ ಹ್ರೀಂ ಶ್ರೀಂ ಕ್ಲೀಂ ವಶಂ ಕುರುಕುರು. ಇದನ್ನು ನಾವು 3 ಭಾಗ ಮಾಡಿದ ತಕ್ಷಣ 3 ಅಕ್ಷರ ಆಗುತ್ತೆ. ಇಲ್ಲಿ ಬರ್ತಕ್ಕಂಥದ್ದೇ ಹ್ರೀಂ ಶ್ರೀಂ ಕ್ಲೀಂ ಎಂಬತಕ್ಕಂಥ ಅಕ್ಷರ. ಮಿಕ್ಕಿದ್ದೆಲ್ಲ ಒಂದು, ಆ ಕಡೆ ಒಂದು ಭಾಗ, ಈ ಕಡೆ ಒಂದು ಭಾಗ ಅಂತ ಹೇಳ್ಬೋದು ನಾವು. ಓಂ ನಮೋ ಹ್ರೀಂ ಶ್ರೀಂ ಕ್ಲೀಂ ವಶಂ ಕುರುಕುರು. ಈ ಮಂತ್ರವನ್ನು 48 ದಿನ ಒಂದು ಸಮಯವನ್ನು ನಿಗದಿಪಡಿಸ್ಕೊಂಡು ಪ್ರತಿನಿತ್ಯ 108 ಬಾರಿ ಹೇಳಿ. ನಿಮ್ಮ ಜೀವನದಲ್ಲಿ ಬಿಟ್ಟು ಹೋಗಿರ್ತಕ್ಕಂಥದ್ದು ಪುನರ್ಪ್ರಾಪ್ತಿ ಆಗುತ್ತೆ, ನಿಮ್ಮ ವಶದಲ್ಲಿ ಬರುತ್ತೆ. ನೀವು ಕೂಡ ದೊಡ್ಡ ಮಟ್ಟಕ್ಕೆ ಏರಲಿಕ್ಕೆ ಇದು ಸಹಾಯ, ಅನುಕೂಲ. ಎಲ್ಲ ರೀತಿಯಾದಂತಹ ಇಚ್ಛೆಗಳು, ಮನೋಕಾಮನೆಗಳು ವೇಗವಾಗಿ ಪೂರ್ಣವಾಗಿ ನಡೆಯುತ್ತೆ. ಆ ಕಾರ್ಯ ಆದರೂ ಅಷ್ಟೇ, ಆಗದೇ ಇದ್ದರೂ ಅಷ್ಟೇ. ನೀವು ಏನು 108 ಬಾರಿ 48 ದಿನ ಪೂರ್ಣ ಮಾಡಲೇಬೇಕು. ಆ ರೀತಿಯಾದಂಥ ವಶಮಂತ್ರ ಇದು. ಪೂಜೆ, ಜಪ, ತಪ ಎಂಥದ್ದು ಬೇಡ. ಆರಾಮವಾಗಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಒಂದು 108 ಬಾರಿ ಹೇಳಿದ್ರೆ ಮುಗಿಯುತ್ತೆ. ಏನು ಹೇಳಲಿಕ್ಕಂದ್ರೂ ನಿಮಗೆ ಒಂದು 20 ನಿಮಿಷ ಆಗ್ಬೋದು ಅಷ್ಟೆ. ಖಂಡಿತ ಇದರಿಂದ ನೀವು ನಿಮ್ಮ ಒಂದು ಮನಸ್ಸಿನ ಆವೇಗದಲ್ಲಿ ಮೂಡ್ತಕ್ಕಂಥ ಭಾವನೆಗಳನ್ನು ಸರಿಪಡಿಸ್ಕೊಂಡು ಅದನ್ನು ನೀವು ಪಡ್ಕೊಂಡು ಮುಂದಕ್ಕೆ ಹೋಗುವಂಥ ಒಂದು ವ್ಯವಸ್ಥೆ, ವಶೀಕರಣದಂಥ ಪ್ರಕ್ರಿಯೆಗಳು ನಿಮಗೆ ಗೋಚರ ಆಗುತ್ತೆ. ಖಂಡಿತ ಮಾಡಿ, ಖಂಡಿತ ಇದರಿಂದ ನಿಮ್ಗೆ ಒಳ್ಳೆಯದೇ ಆಗುತ್ತೆ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲಲ್ಲಿದೆ ಬೆಂಗಳೂರಲ್ಲಿ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.